ನಿಮ್ಮ ಎಲ್ಜಿವನ್ ಕೆಆರ್ಎಸ್ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ ಇವತ್ತು ನಮ್ಮ ಜೊತೆಗೆ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಕೆಆರ್ಎಸ್ ಪಕ್ಷದ ಪದಾಧಿಕಾರಿಗಳಿದ್ದಾರೆ. ದೇವರಾಜು, ವಾಸುದೇವನು, ಲೋಕೇಶು, ರಮೇಶು, ರಾಜಶೇಖರ್, ಭೂಪತಿ, ಮಂಜುನಾಥ್, ವೆಂಕಟೇಶು ಹಾಗೂ ನಾವು ಇವತ್ತು ನಿಂತಿರುವಂತಹ ಸ್ಥಳ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಕೆಪಿಟಿಸಿಎಲ್ ನೌಕರರ ವಸತಿ ಗೃಹ ಕ್ವಾರ್ಟರ್ಸ್ ಅಂತ ಕರೀತಾರೆ. ಕೆಆರ್ಎಸ್ ಪಕ್ಷ ಕಳೆದ 6 ತಿಂಗಳಿಂದ ನಗರದಾದ್ಯಂತ ಸಂಜೀವಿನಿ ಸೇವೆಯನ್ನ ಏನು ಇವತ್ತು ಬೆಂಗಳೂರು ನಗರದಲ್ಲಿರುವಂತಹ ನಿವಾಸಿಗಳಿಗೆ ಬಿಬಿಎಂಪಿ ಏನು ಹಿಂದೆ ಬಿಬಿಎಂಪಿ ಅಂತ ಇತ್ತು, ಇವಾಗ ಜಿಬಿ ಆಗಿದೆ, ಆಗುತ್ತಿರುವಂತಹ ಸಮಸ್ಯೆಗಳ ಬಗ್ಗೆ ಸಾಧ್ಯವಾದಷ್ಟು ಅದಕ್ಕೆ ಪರಿಹಾರವನ್ನು ಕೊಡುವ ನಿಟ್ಟಿನಲ್ಲಿ ಸ್ಥಳೀಯ ಮುಖಂಡರುಗಳ ನೇತೃತ್ವದಲ್ಲಿ ಸಂಜೀವಿನಿ ಸೇವೆಯನ್ನು ಪ್ರಾರಂಭ ಮಾಡಿದ್ದೀವಿ. ಸ್ಥಳೀಯವಾಗಿ ಏನು ಬೀದಿ ದೀಪ ಇರ್ಬೋದು, ಅಥವಾ ಕಸದ ಸಮಸ್ಯೆ ಇರ್ಬೋದು, ಅಥವಾ ಒಳಚರಂಡಿ ವ್ಯವಸ್ಥೆ ಇರ್ಬೋದು, ರಸ್ತೆಗಳಲ್ಲಿ ಗುಂಡಿ ವ್ಯವಸ್ಥೆ ಇರ್ಬೋದು, ಈ ರೀತಿಯಾದಂತಹ ಸಮಸ್ಯೆಗಳು ಸಾರ್ವಜನಿಕರಿಗೆ ದಿನನಿತ್ಯ ಆಗ್ತಾ ಇರುವಂತಹ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂತಹ ಒಂದು ಪ್ರಯತ್ನವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡ್ತಾ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ರಾಜಾಜಿನಗರದಲ್ಲಿರುವಂತಹ ಕೆಪಿಟಿಸಿಎಲ್ ವಸತಿ ಗೃಹದಲ್ಲಿ ಏನಾದ್ರು ಸಮಸ್ಯೆಗಳಿದಾವ ಅನ್ನೋದನ್ನ ಕೇಳಿಕೊಂಡು ಅದಕ್ಕೆ ನಮ್ಮ ಕೈಲಾಗುವಂತಹ ಒಂದು ಪ್ರಯತ್ನ ಪರಿಹರಿಸೋದಕ್ಕೆ ಒಂದು ಪ್ರಯತ್ನವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಬಂದ್ವಿ. ಸುಮಾರು 180 ಕುಟುಂಬಗಳು ಇಲ್ಲಿ ವಾಸ ಮಾಡ್ತಾ ಇರುವಂತದ್ದು ನಮಗೆ ಗಮನಕ್ಕೆ ಬಂತು. ಆದರೆ ನಾವೀಗ ಒಂದು 4 ಬಿಲ್ಡಿಂಗ್ಗಳಿಗೆ ಹೋಗಿ ಮಾತನಾಡ್ಕೊಂಡು ಬಂದ್ವಿ. ಸುಮಾರು 10 ಕುಟುಂಬಗಳು ಮಾತ್ರ ನಮ್ಗೆ ಇವತ್ತು ಸಂಪರ್ಕಕ್ಕೆ ಸಿಕ್ಕಿದ್ದು. ಮಿಕ್ತವರು ಮೋಸ್ಟ್ಲಿ ಸೆಕೆಂಡ್ ಶಿಫ್ಟ್ ಅಥವಾ ಹೊರಗಡೆ ಹೋಗಿರುವಂತಹ ಸಾಧ್ಯತೆಗಳಿದಾವೆ. ಇಲ್ಲಿ ಬಹುಮುಖ್ಯವಾಗಿ ನಮಗೆ ಇಲ್ಲಿ ಸ್ಥಳೀಯರು ಹೇಳ್ತಾ ಇರುವಂತಹ ಸಮಸ್ಯೆ ಏನು ಅಂದ್ರೆ ಬಿಬಿಎಂಪಿ ಕಸದ ಗಾಡಿ ಈ ಒಳಗಡೆ ಬರ್ತಾ ಇಲ್ಲ. ಕೇಳಿದ್ರೆ ಏನೋ ಸಮಸ್ಯೆ ಹೇಳ್ತಾರೆ, ರೋಡ್ ಸರಿ ಇಲ್ಲ ಅಥವಾ ಕಟಿಂಗ್ ಮಾಡೋಕ್ಕಾಗಲ್ಲ, ಅಥವಾ ಯಜಮಾನ್ರು ಹೇಳ್ತಾ ಇದ್ರು ಅವ್ರು ಕಸದ ಗಾಡಿ ಅವ್ರು ಹೇಳ್ತಾರಂತೆ ರೋಡೇ ಕುಸ್ತೋಗ್ಬಿಡುತ್ತೆ ನನ್ನ ಗಾಡಿ ಇಲ್ಲಿ ಬಂದ್ರೆ ಅಂತ. ಈ ರೀತಿಯಾದಂಥ ಸಮಸ್ಯೆಗಳು ಬಿಬಿಎಂಪಿ ಏನ್ ಹೇಳುತ್ತೆ, ಮನೆ ಬಾಗಿಲಿಗೆ ಕಸದ ಗಾಡಿಯನ್ನ ಕಳಿಸ್ತೀವಿ, ನೀವು ರಸ್ತೆಯಲ್ಲಿ ಹಾಕಬೇಡಿ, ರಸ್ತೆಯನ್ನ ಗಲೀಜು ಮಾಡಬೇಡಿ ಅಂತ ಹೇಳುವಂತಹ ಜಿಬಿಎ ಹೆಲ್ತ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ? ಸ್ಥಳೀಯ ಶಾಸಕರು ಇದ್ರ ಬಗ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ? ವಾರಕ್ಕೊಂದ್ಸಲಿ ಇಲ್ಲಿ ಎಲ್ಲೋ ಒಂದು ಸಭೆ ಕರೀತೀನಿ, ಸಾರ್ವಜನಿಕರನ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ಪ್ರಾರಂಭವಾದಾಗಿಂದ ಒಬ್ಬರೇ ಶಾಸಕರು ಈ ಸಮಸ್ಯೆಗಳ ಬಗ್ಗೆ ಅವರಿಗೆ ಪರಿಹಾರ ಕೊಡೋದಕ್ಕೆ ಯಾಕೆ ಸಾಧ್ಯವಾಗ್ತಾ ಇಲ್ಲ? ಇನ್ನೊಂದು ಹಾಸ್ಯ ಅನ್ಸುತ್ತೆ, ಇದು ಕೆಪಿಟಿಸಿಎಲ್ ನೌಕರರಿರುವಂತ ಸ್ಥಳ. ಹಿಂದೆ ನೋಡ್ಬೋದು ದೀಪ ಉರಿತಾ ಇಲ್ಲ, ಆಶ್ಚರ್ಯ ಆಗುತ್ತೆ. ಆದ್ರೆ ಇದು ಬರುವಂತದ್ದು ಬಿಬಿಎಂಪಿ ಅವರೇ ನಿರ್ವಹಣೆ ಮಾಡಬೇಕಾಗಿರುವಂತದ್ದು ಬೀದಿ ದೀಪವನ್ನ. ಈ ರೀತಿಯಾದಂತಹ ಸಮಸ್ಯೆಗಳು 100 ಇದಾವೆ. ಮತ್ತೊಂದು ಇಲ್ಲೇನು ಬಿಲ್ಡಿಂಗ್ ಇದೆ, ನಿಜವಾಗ್ಲೂ ಸಾರ್ವಜನಿಕರು ಜನರು ವಾಸ ಮಾಡುವಂತ ಅರ್ಹತೆ ಇಲ್ಲದೆ ಇರುವಂತ ಕಟ್ಟಡಗಳು. ಕಟ್ಟಡದ ಒಳಗಡೆ ಹೋಗಿ ನಾವು ಒಂದು ಮನೆನ ನೋಡಿದ್ವಿ, ನಿಜವಾಗ್ಲೂ ಮೋಲ್ಡ್ ಬಂದ್ಬಿಟ್ಟಿದೆ, ಕಂಬಳ ಕಾಣಿಸ್ತಾ ಇದೆ. ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು? ಏನ್ ಮಾಡ್ತಾ ಇದ್ದಾರೆ? ಯಾಕೆ ಇದನ್ನ ನಿರ್ವಹಣೆ ಮಾಡ್ತಾ ಇಲ್ಲ ಸರಿಯಾಗಿ? ಈ ಬಿಲ್ಡಿಂಗ್ ಗಳ ಹೆಸರಲ್ಲಿ ಇದಕ್ಕೆ ರಿನೋವೇಷನ್ ಮಾಡಿಸ್ತೀವಿ, ಸುಣ್ಣ ಬಣ್ಣ ಹೊಡಿಸ್ತೀವಿ, ಈ ರೀತಿಯಾಗಿ ಒಳಗಡೆ ಆಗಿರುವಂತಹ ಡ್ಯಾಮೇಜ್ ಗಳನ್ನ ಸರಿಪಡಿಸ್ತೀವಿ ಅಂತ ಕೋಟ್ಯಾಂತರ ರೂಪಾಯಿ ಹಣ ಲೂಟಿ ಹೊಡಿತಾ ಇದ್ದಾರೆ ಅಧಿಕಾರಿಗಳು. ಆದ್ರೆ ನಿಜವಾಗ್ಲೂ ಇಲ್ಲಿ ಇರುವಂತಹ ಕುಟುಂಬಗಳು ತಮ್ಮ ಪ್ರಾಣವನ್ನ ಕೈಲಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ದಾವೆ. ಬಹಳ ಬೇಜಾರಾಗೋಯ್ತು. ಒಂದು ಅಡಿಗೆ ಮನೆಗೆ ಹೋಗಿ ನೋಡ್ತೀವಿ, ಆ ಅಡಿಗೆ ಮನೆ ಒಳಗಡೆ ಮೋಲ್ಡ್ ಎಲ್ಲ ಕುಸಿತಾ ಇದೆ, ಬಸ್ತು ಮನೆಯಲ್ಲಿ ಕುಸಿತಿದೆ, ರೂಮ್ ನಲ್ಲಿ ನೀರು ಲೀಕ್ ಆಗ್ತಾ ಇದೆ. ಈ ರೀತಿಯಾದಂತಹ ಅವ್ಯವಸ್ಥೆಯಲ್ಲಿ ಕೆಪಿಟಿಸಿಎಲ್ ನೌಕರರು ಅವರ ಕುಟುಂಬದವರು ಇಲ್ಲಿ ಜೀವನವನ್ನ ನಡೆಸ್ತಾ ಇದ್ದಾರೆ. ಬಹಳ ಬೇಸರದ ಸಂಗತಿ. ಅಧಿಕಾರಿಗಳು ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು. ಇಲ್ಲಿ ಏನು ಸಮಸ್ಯೆಗಳಿದಾವೆ, ಕಟ್ಟಡದ ಸಮಸ್ಯೆಗಳಿಗೆ ಈ ಕೂಡಲೇ ಪರಿಹಾರವನ್ನ ಕೊಡಬೇಕು. ಏನು ನೀವು ನಕಲಿ ಬಿಲ್ಗಳು ಮಾಡ್ಕೊಂಡಿದ್ದೀರಾ, ಆ ಬಿಲ್ಗಳನ್ನ ಸರಿ ಮಾಡಿಕೊಂಡು ಇವ್ರಿಗೇನು ಸುಣ್ಣ ಬಣ್ಣ ಹೊಡಿಸುವಂತದ್ದು, ರಿನೋವೇಷನ್ ಆಗುವಂತ ಕೆಲಸವನ್ನ ಮಾಡಬೇಕು. ಈ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದನ್ನ ಮೇಂಟೈನ್ ಮಾಡ್ತಾ ಅಧಿಕಾರಿಗೆ ಪತ್ರವನ್ನ ಬರೀತೀವಿ. ಈ ಕೂಡಲೇ ಇದನ್ನೆಲ್ಲ ಸರಿಪಡಿಸಬೇಕು. ಯಾಕಂದ್ರೆ ಇವತ್ತು ನೋಡ್ಬೇಕು, ಎಲ್ಲ ಸಣ್ಣ ಸಣ್ಣ ಮಕ್ಕಳಿರುವಂತ ಜಾಗ ಇದು. ಇಂಥವ್ರನ್ನ ಬೀದಿಗೆ ತರಬೇಡಿ. ಇದನ್ನ ಸರಿ ಮಾಡುವಂತ ಜವಾಬ್ದಾರಿ ಅಧಿಕಾರಿಗಳದು. ಇದನ್ನ ಯಾರು ನಿರ್ವಹಣೆ ಮಾಡ್ತಾ ಇದ್ದಾರೆ, ಇದರಲ್ಲೇ ಇಂಜಿನಿಯರ್ ಸೆಕ್ಷನ್ ಇದೆ, ಅವ್ರದ್ದು ಇದು ಜವಾಬ್ದಾರಿ. ಅವರು ಇದನ್ನ ಸರಿಪಡಿಸುವಂತ ಕೆಲಸವನ್ನ ಈ ಕೂಡಲೇ ಮಾಡಬೇಕು ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಗ್ರಹ ಮಾಡುತ್ತೆ. ಮತ್ತೆ ಏನು ಬಿಬಿಎಂಪಿಯ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡುವಂತಹ ಪ್ರಯತ್ನವನ್ನ ನಾವು ಖಂಡಿತವಾಗ್ಲೂ ಮಾಡ್ತೀವಿ ಸರ್. ನೀವು ಕೆಆರ್ಎಸ್ ಪಕ್ಷಕ್ಕೆ ಸಹಕರಿಸಬೇಕು. ನಾವು ಸರ್ಕಾರಿ ಅಧಿಕಾರಿಗಳ ವಿರೋಧಿಗಳಲ್ಲ, ಅಲ್ಲಿರುವಂತಹ ಭ್ರಷ್ಟರ ವಿರೋಧಿಗಳು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯಾರ್ಯಾರು ಭ್ರಷ್ಟಾಚಾರ ಮಾಡ್ತಾರೆ, ಸರ್ಕಾರಿ ನೌಕರಿಯಲ್ಲಿ ಇಟ್ಕೊಂಡು ಸರ್ಕಾರದ ಸೇವೆ ಮಾಡ್ತಾ ಇರುವಂತಹ ಸಾರ್ವಜನಿಕರ ತೆರಿಗೆ ಹಣದಲ್ಲಿ
ಸಂಬಳ ಪಡಿತಾ ಇರುವಂತ ಅಧಿಕಾರಿ ಬೇರೆ ಇದಕ್ಕೆ ಲಂಚಕ್ಕೆ ಅಮೇಜಿಗೆ ಕೈ ಚಾಚ್ತಾ ಇರುವಂತ ಅಧಿಕಾರಿಗಳ ವಿರೋಧಿಗಳು KRS ಪಕ್ಷ. ಪ್ರಾಮಾಣಿಕವಾಗಿ ಸರ್ಕಾರಿ ಸೇವೆ ಮಾಡ್ತಾ ಇರುವಂತ ವಿರೋಧಿಗಳಲ್ಲ. ದಯಮಾಡಿ ಸರ್ಕಾರಿ ನೌಕರರು ನಮ್ಮನ್ನ ಬೆಂಬಲಿಸಬೇಕು. ಯಾಕೆಂದ್ರೆ ಇವತ್ತು ಇದನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ನನಗೆ ಬಹಳ ಬೇಸರ ಆಗ್ತಾ ಇದೆ. ಅಧಿಕಾರಿಗಳು ಇಂಥ ಮನೆಗಳಲ್ಲಿ ಇರ್ತಾರಾ? ಅಧಿಕಾರಿ ವರ್ಗದವರು ಇಂಥ ಮನೆಗಳಲ್ಲಿ ಇರ್ತಾರಾ ಅನ್ನೋದನ್ನ ದಯಮಾಡಿ ಗಮನ ಹರಿಸಬೇಕು. ಈ ಕೂಡಲೇ ಇದನ್ನೆಲ್ಲ ಸರಿಪಡಿಸುವಂತ ಕೆಲಸ KPTC ಎಲ್ಲ ಅಧಿಕಾರಿಗಳು ಮಾಡಬೇಕು ಅಂತ ನಾನು ಈ ಮೂಲಕ ಆಗ್ರಹವನ್ನ ಮಾಡ್ತೀನಿ. ಮತ್ತೆ ಇವರೆಲ್ಲ ನಾವು ನಿಮ್ ಜೊತೆ ಇರ್ತೀವಿ ಸರ್. ಏನೇ ಸಮಸ್ಯೆಗಳಿದ್ರು ದಯಮಾಡಿ ನಮಗೆ ತಿಳಿಸಿ. ಅದಕ್ಕೆ ನಮ್ಮ ಪ್ರಯತ್ನ ಪಟ್ಟು ಅದಕ್ಕೆ ಪರಿಹಾರ ಕೊಡುವಂತ ಕೆಲಸವನ್ನು ನಾವು ಮಾಡ್ತೀವಿ. ಮಾಡಿ ಇಷ್ಟು ಹೇಳ್ತಾ ನಮಸ್ಕಾರ. ನಮ್ಮ ಮೀಟರ್ ನಾವು